ಮೊಬೈಲ್ನಿಂದಲೇ ₹1 ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ದೇ ಪ್ರತಿದಿನ 500,000 ಈಸಿಯಾಗಿ ಅರ್ನಿಂಗ್ ಮಾಡಬೇಕಾ? ಸರಿ, ಹಾಗಿದ್ರೆ ನಾನು ನಿಮಗೆ ಒಂದು ಬೆಂಕಿ ಅರ್ನಿಂಗ್ ಆ್ಯಪ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ಆ್ಯಪ್ನ ಹೆಸರು ಬಂದುಬಿಟ್ಟು ಅಪ್ಸ್ಟಾಕ್ಸ್ ಅಂತ. ಫ್ರೆಂಡ್ಸ್ ನೋಡಿ, ಈ ಆ್ಯಪ್ನ ನೀವು ಒಬ್ಬರಿಗೆ ಶೇರ್ ಮಾಡಿದ್ರೆ ನಿಮಗೆ ₹200 ಇನ್ಕಮ್ ಅನ್ನೋದು ಸಿಗುತ್ತೆ. ಓಕೆ, ಸೊ ಅದನ್ನು ನೀವು ಈಸಿಯಾಗಿ 10 ಜನರಿಗೆ ಶೇರ್ ಮಾಡಿದ್ರಿ ಅಂದರೆ 2,000 ಆಗುತ್ತೆ, 20 ಜನರಿಗೆ ಶೇರ್ ಮಾಡಿದ್ರೆ 4,000 ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಪ್ರತಿದಿನ ರೆಫರ್ ಮಾಡೋ ಮುಖಾಂತರ ಅರ್ನಿಂಗ್ನ ಮಾಡ್ತಾ ಹೋಗ್ಬೋದು. ಸೊ ನೋಡಿ, ಈ ಒಂದು ಆ್ಯಪಲ್ಲಿ ರೆಫರ್ ಮಾಡಬೇಕು ಅಂದರೆ ನೀವು ಈ ಒಂದು ಆ್ಯಪ್ಗೆ ಜಾಯ್ನ್ ಆಗಿಬಿಟ್ಟು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಜಾಯ್ನ್ ಆಗಿಬಿಟ್ಟು ಈ ಒಂದು ಆ್ಯಪಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ಗಾಯ್ಸ್ ನೋಡಿ, ಆ್ಯಪ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಸೊ ಗಾಯ್ಸ್ ನೋಡಿ, ಒಂದು ಆ್ಯಪ್ನ ನೀವು ಓಪನ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಕೆಳಗಡೆ ಗೆಟ್ OTP ಅಂತದೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಒಂದು OTP ಬರುತ್ತೆ. OTPನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ನಿಮ್ಮ ಜಿಮೇಲ್ ಅಕೌಂಟ್ನ ಸೆಲೆಕ್ಟ್ ಮಾಡೋದಿರುತ್ತೆ. ನಿಮ್ಮ ಜಿಮೇಲ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡ್ತಾ ಇರ್ಬೋದು ನಿಮಗೆ ನಿಮ್ಮ ಇಮೇಲ್ ವೆರಿಫೈ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಪರ್ಸ್ನಲ್ ಡೀಟೇಲ್ಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದು ಪ್ರೊಸೆಸ್ಸು ಜಸ್ಟ್ ಒಂದು 5 ಮಿನಿಟ್ಸ್ ಅಥವಾ 2-3 ಮಿನಿಟ್ಸ್ನೆಲ್ಲ ನೀವು ಕಂಪ್ಲೀಟ್ ಮಾಡ್ಕೋಬೋದು ಈಸಿಯಾಗಿ. ನೋಡ್ತಾ ಇರ್ಬೋದು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್, ನೀವು ಸಿಂಗಲ್ಲ, ಮ್ಯಾರಿಡಾ, ಅಥವಾ ನೆಕ್ಸ್ಟ್ ನಿಮಗೆ ಆಕ್ಯುಪೇಷನ್ ಏನು ಕೆಲಸ ಮಾಡ್ತೀರಾ, ಆ್ಯನ್ಯುವಲ್ ಇನ್ಕಮ್ ಏನಿದೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಡಿಕ್ಲರೇಷನ್ ಇರುತ್ತೆ. ಕೆಳಗಡೆ ಕಂಟಿನ್ಯೂ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದಮೇಲೆ ಪ್ಯಾನ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ, ಶೇರ್ ವಿತ್ ಡಿಜಿಲಾಕರ್. ಡಿಜಿಲಾಕರಲ್ಲಿ ನೀವು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಡಿಜಿಲಾಕರ್ನಲ್ಲಿ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದು ತುಂಬಾ ಯೂಸ್ ಆಗುತ್ತೆ ಡಿಮ್ಯಾಟ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಶೇರ್ ವಿತ್ ಡಿಜಿಲಾಕರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ, ನಿಮ್ಮ ಅಪ್ಸ್ಟಾಕ್ ಡಿಜಿಲಾಕರ್ ಅಂತ ಬರುತ್ತೆ. ಓಕೆ, ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇಲ್ಲಿ ಕ್ಯಾಪ್ಚಾ ಇರುತ್ತೆ, ಇದನ್ನು ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಒಂದು OTP ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ನಂಬರ್ಗೆ OTP ಬರುತ್ತೆ. ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಥರ ಬರುತ್ತೆ, ನಿಮ್ಮ ಡಿಜಿಲಾಕರಿಂದ ಪಿನ್ ಎಂಟರ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗಲೇ ಹೇಳಿದ್ನಲ್ಲ, ಡಿಜಿಲಾಕರ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳುವಾಗ ಪಿನ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಪಿನ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಈ ಥರ ಬರುತ್ತೆ, ಇಲ್ಲಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಇವೆರಡು ಟಿಕ್ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಅಲೋ ಮಾಡಿ. ನೆಕ್ಸ್ಟ್ ಈ ಥರ ಬರುತ್ತೆ. ಸೊ ಮತ್ತು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಬರುತ್ತೆ, ಫಾದರ್ ನೇಮ್ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದಾದಮೇಲೆ ನೋಡ್ತಾ ಇರ್ಬೋದು ನಿಮಗೆ ಕೆಳಗಡೆ ಈ ಥರ ಫೋಟೋ ಬರುತ್ತೆ. ನೀವು ನಿಮ್ಮ ಸೆಲ್ಫಿ ತಗೋಬೇಕಾಗುತ್ತೆ. ನಿಮ್ಮ ಸೆಲ್ಫಿ ತಗೊಳ್ಳಿ. ಅದಾದಮೇಲೆ ನೋಡ್ತಾ ಇರ್ಬೋದು ವೆರಿಫೈ, ಅಂದರೆ ಇಲ್ಲಿ ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡೋದಿರುತ್ತೆ. ಸೊ ಇಲ್ಲಿ ಮ್ಯಾನ್ಯಲ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು IFSC ಕೋಡು, ಅಕೌಂಟ್ ನಂಬರು, ಹೆಸರು ಇವನ್ನ ಎಂಟರ್ ಮಾಡಿ. ಓಕೆ, ಅದಾದಮೇಲೆ ನೋಡ್ತಾ ಇರ್ಬೋದು ಈ ಥರ ನಿಮ್ಮ ಬ್ಯಾಂಕಿಗೆ ₹1 ಡೆಬಿಟ್ ಆಗುತ್ತೆ. ಅಂದರೆ ನಿಮ್ಮ ಅಕೌಂಟ್ಗೆ ವೆರಿಫೈ ಮಾಡ್ತಾರೆ ನಿಮ್ಮ ಬ್ಯಾಂಕ್ ಅಕೌಂಟ್ನ. ಓಕೆ, ಸೊ ವೆರಿಫೈ ಆದಮೇಲೆ ಈ ಥರ ಬರುತ್ತೆ. ನಿಮಗೆ ಇಲ್ಲಿ ಲಿಮಿಟೆಡ್ ಪೀರಿಯಡ್ ಆಫರ್ ಅಂತ ಇರುತ್ತೆ, ಇದನ್ನು ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಮತ್ತು ಅಪ್ಲೋಡ್ ಇಲ್ಲಿ ನೋಡಿ ನಿಮ್ಮ ಸಿಗ್ನೇಚರ್ ಮಾಡೋದಿರುತ್ತೆ. ನೀವು ಡ್ರಾ ಮಾಡ್ಬೋದು ಅಥವಾ ಅಪ್ಲೋಡ್ ಮಾಡ್ಬೋದು. ಸೊ ಇಲ್ಲಿ ನೀವು ಸಿಂಪಲ್ಲಾಗಿ ನೀವು ಡ್ರಾ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇದ್ರ ಮೇಲೆ ಈ ಥರ ಡ್ರಾ ಮಾಡಿ. ಡ್ರಾ ಮಾಡೋದಂದರೆ ಅದ್ರ ಮೇಲೆ ನಿಮ್ಮ ಸಿಗ್ನೇಚರ್ನ ಸೈನ್ ಮಾಡೋದು. ಓಕೆ, ಸ್ಕ್ರೀನ್ ಮೇಲೇ ಸೈನ್ ಮಾಡಬೇಕು. ಓಕೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೈನ್ ಮಾಡಿಕೊಂಡು. ನೆಕ್ಸ್ಟ್ ಈ ಥರ ಬರುತ್ತೆ, ಆ್ಯಕ್ಟಿವೇಟ್ ಆಲ್ ಫಾರ್ ಫ್ರೀ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕೆಳಗಡೆ ಕಸ್ಟಮೈಸ್ ಅಂತ ಕೂಡ ಕ್ಲಿಕ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಈ ಥರ ಬರುತ್ತೆ, ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿ ಅಂತ ಬರುತ್ತೆ, ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿಕೊಂಡು ಸಿಂಪಲ್ಲಾಗಿ ಈ ಥರ OTP ಬರುತ್ತೆ ಒಂದು ನಿಮ್ಮ ಮೊಬೈಲ್ ನಂಬರಿಗೆ. OTP ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಪ್ರೂವ್ ಡಾಟಾ ಶೇರಿಂಗ್ ಅಂತ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾಮಿನಿ ಆ್ಯಡ್ ಮಾಡೋದಿರುತ್ತೆ. ನೀವು ಆ್ಯಡ್ ಮಾಡಬೇಕು ಅನಿಸಿದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಸೈನ್ ಅಪ್ಲಿಕೇಶನ್ ಅಂತ ಬರುತ್ತೆ ಕೆಳಗಡೆ. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಒಪ್ಕೊಂಡಿದ್ದೀನಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಅದಾದಮೇಲೆ ಈ ಥರ ಬರುತ್ತೆ, ಮತ್ತು ಸೈನ್ ನೌ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಸೈನ್ ಇರುತ್ತೆ, ಅಂದರೆ ಆಧಾರ್ ಕಾರ್ಡ್ದು ವೆರಿಫಿಕೇಷನ್ ಇರುತ್ತೆ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಮುಗೀತು. ನೆಕ್ಸ್ಟ್ ನಿಮ್ಮದು ಡಾಕ್ಯುಮೆಂಟು ಸಬ್ಮಿಟ್ ಆಗುತ್ತೆ. ಓಕೆ, ನೋಡ್ತಾ ಇರ್ಬೋದು ಸಬ್ಮಿಟ್ ಆದಮೇಲೆ ನಿಮ್ಮ ಒಂದು ಈಸಿಯಾಗಿ ವೆರಿಫೈ ಆಗುತ್ತೆ 24 ಅವರಲ್ಲಿ. ಅಂದರೆ 24 ಅವರ್ ಅಂತ ಅವರು ನಾರ್ಮಲಾಗಿ ಹೇಳ್ತಾರೆ. ಯೂಸ್ವಲಿ ಅದು 3 to 4 ಅವರ್ ಒಳಗಡೆ ನಿಮ್ಮ ಅಕೌಂಟು ವೆರಿಫೈ ಆಗಿಬಿಟ್ಟು ನಿಮಗೆ ಇಮೇಲ್ ಬರುತ್ತೆ. ಸೊ ನೀವು ನೆಕ್ಸ್ಟು ಆ್ಯಪ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಆದಮೇಲೆ ನಿಮಗೆ ನಿಮ್ಮ ಆ್ಯಪಲ್ಲಿ ನೀವು ರೆಫರ್ ಆ್ಯಂಡ್ ಅರ್ನಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮ್ಮ ಅಕೌಂಟ್ ವೆರಿಫೈ ಆಗುತ್ತೆ. ಸೊ ವೆರಿಫೈ ಆದಮೇಲೆ ನೀವು ರೆಫರ್ ಆ್ಯಂಡ್ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ ಮೇಲ್ಗಡೆ ಪ್ರೊಫೈಲ್ ಇದೆ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ರೆಫರ್ ಆ್ಯಂಡ್ ಅರ್ನ್ ಅಂತ ಇರುತ್ತೆ. ಓಕೆ, ಇಲ್ಲಿ ಫಂಡ್ಸ್ ಇರುತ್ತೆ, ಪ್ರೊಫೈಲ್ ಇರುತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಈ ಥರ ಇರುತ್ತೆ ನೋಡಿ, ಪ್ರೊಫೈಲ್ ಕ್ಲಿಕ್ ಮಾಡಿ. ಇಲ್ಲಿ ಫಂಡ್ಸ್ ಇದಾದಮೇಲೆ ಪ್ರೊಫೈಲ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ರೆಫರ್ ಆ್ಯಂಡ್ ಅರ್ನ್ ಸಿಗುತ್ತೆ. ಸೊ ಈ ರೆಫರ್ ಆ್ಯಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಈ ಥರ ಬರುತ್ತೆ. ಸೊ ಒಂದು ರೆಫರ್ಗೆ ನಿಮಗೆ ₹200 ಸಿಗುತ್ತೆ.
ಓಕೆ. ಇಲ್ಲಿ ಮೇಲ್ಗಡೆ ಇಲ್ಲಿ ನೋಡಿ ಇನ್ಫಾರ್ಮೇಷನ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ರಿವಾರ್ಡ್ ಅಂತ ಇದೆ. ಓಕೆ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಯು ವಿಲ್ ಗೆಟ್ 200 ಫರ್ ರೆಫರಲ್. ಓಕೆ, ಒಂದು ರೆಫರ್ಗೆ 200 ರೂಪಾಯಿ. ಓಕೆ, ಸೊ ಈ ಥರ ಇದನ್ನು ಇಲ್ಲಿ ಲಿಂಕ್ ಇರುತ್ತೆ ನೋಡಿ, ಆ ಒಂದು ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ನಿಮ್ಮ ಲಿಂಕ್ ಆಗಿರುತ್ತೆ ಅದು. ಆ ಲಿಂಕ್ನ ನೀವು ಶೇರ್ ಮಾಡಿದಾಗ ಮಾತ್ರ ನಿಮಗೆ ರೆಫರಲ್ ಕಮಿಷನ್ ಸಿಗುತ್ತೆ. ಸೊ ಒಬ್ಬ ಫ್ರೆಂಡು ನಿಮ್ಮ ಲಿಂಕ್ನ ಮುಖಾಂತರ ಈ ಆ್ಯಪ್ಗೆ ಜಾಯ್ನ್ ಆಗಿಬಿಟ್ಟು ಅವನ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ವೆರಿಫೈ ಮಾಡಿಕೊಂಡ್ರೆ ಸಾಕು, ನಿಮಗೆ 200 ರೂಪಾಯಿ ಅಮೌಂಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಓಕೆ, ಈ ರೀತಿಯಾಗಿ ಅಪ್ಸ್ಟಾಕ್ಸ್ ಆ್ಯಪ್ನಲ್ಲಿ ನೀವು ರೆಫರ್ ಮಾಡ್ತಾ ಹಣನ ಗಳಿಸ್ಬೋದು. ಸೊ ಆ ಒಂದು ಹಣನ ನೀವು ಈಸಿಯಾಗಿ ವಿಡ್ರಾ ಮಾಡ್ಕೋಬೋದು. ಫಂಡ್ಸ್ ಅಂತ ಇರುತ್ತೆ ನೋಡಿ, ಇಲ್ಲಿ ಬರುತ್ತೆ ಆ ಒಂದು ಅಮೌಂಟು. ಇಲ್ಲಿ ಕೆಳಗೆ ವಿಡ್ರಾ ಅಂತ ಇರುತ್ತೆ, ವಿಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ವಿಡ್ರಾ ಮಾಡಿಕೊಂಡ್ರೆ ಸೀದಾ ನಿಮ್ಮ ಬ್ಯಾಂಕಿಗೆ ರಿಸೀವ್ ಆಗುತ್ತೆ. ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡುವಾಗ ಯಾವ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಿರ್ತೀರ ನೋಡಿ, ಆ ಒಂದು ಬ್ಯಾಂಕಿಗೆ ಅಮೌಂಟ್ ಅನ್ನೋದು ರಿಸೀವ್ ಆಗುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಆ್ಯಪಲ್ಲಿ ನೀವು ಈಸಿಯಾಗಿ ಅರ್ನಿಂಗ್ನ ಮಾಡ್ಬೋದು. ಓಕೆ, ಸೊ ನೋಡಿ, ಈ ಒಂದು ಆ್ಯಪ್ನ ಈಸಿಯಾಗಿ ನೀವು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ಅಕ್ಕ, ಅಣ್ಣ ಅಥವಾ ಯಾರಾದರೂ ಇರ್ತಾರೆ ನೋಡಿ, ಅವರಿಗೆ ರೆಫರ್ ಮಾಡಿ ನಿಮಗೆ 200 ರೂಪಾಯಿ ಖರ್ಚಿಗಾದರೂ ಅಮೌಂಟ್ ಸಿಗುತ್ತೆ. ಓಕೆ ಗಾಯ್ಸ್, ವಿಡಿಯೋನಲ್ಲಿ ಯಾವುದಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.